ಕಾಂಗ್ರೆಸ್ನಲ್ಲಿ ಗರಿಗೆದರಿದ ಸಂಪುಟ ವಿಸ್ತರಣೆ ಸರ್ಕಸ್. ದೆಹಲಿಗೆ ತೆರಳಿದ ಡಿಕೆ, ಸಿದ್ದರಾಮಯ್ಯ, ಹರಿಪ್ರಸಾದ್ ಎಲ್ಲರೂ ಕೂಡ ಈಗಾಗಲೇ ದೆಹಲಿಗೆ ಹೋಗಿದ್ದಾರೆ. ಸಿಎಂ ಡಿಕೆ ದೆಹಲಿ ಭೇಟಿ ಬೆನ್ನಲ್ಲೇ ಆಕಾಂಕ್ಷಿಗಳು ಕೂಡ ದೌಡಾಯಿಸಿದ್ದಾರೆ ದೆಹಲಿಗೆ ಆಗಮಿಸಿದ ಶಾಸಕರು ಹಾಗೂ ಎಂಎಲ್ಸಿಗಳು. ದೆಹಲಿಯಲ್ಲಿ ಇರುವ 24 ಶಾಸಕರು ಮತ್ತು 12 ಜನ ಎಂಎಲ್ಸಿಗಳು ಇವರೆಲ್ಲರೂ ಕೂಡ ಈಗಾಗಲೇ ದೆಹಲಿಯಲ್ಲೇ ಬಿಡುಬಿಟ್ಟಿದ್ದಾರೆ. ದೆಹಲಿಗೆ ಹೊರಟಿರುವ 5 ಶಾಸಕರು, 2 ಎಂಎಲ್ಸಿಗಳು ಇವರನ್ನು ಬಿಟ್ಟು, ಅಂದರೆ 24 ಜನ ಶಾಸಕರು, 12 ಜನ ಎಂಎಲ್ಸಿಗಳನ್ನ ಬಿಟ್ಟು ಇನ್ನೂ 5 ಶಾಸಕರು, 2 ಎಂಎಲ್ಸಿಗಳು ಅವರು ಕೂಡ ಹೊರಟಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದ ಸಂಪುಟ ವಿಸ್ತರಣೆ ಕಸರತ್ತು ಇದು ಒಂದು ರೀತಿಯಾಗಿ ಸವಾಲಾಗಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಗೆ ಕಾಂಗ್ರೆಸ್ ಹೈಕಮಾಂಡ್ಗೆ. ಅದರಿಂದಾಗಿ ಇದನ್ನು ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಎಲ್ಲ ಶಾಸಕರು ಕೂಡ, ಯಾರೆಲ್ಲ ಸಚಿವಾಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಕೂಡ ತಮ್ಮದೇ ಆದಂತಹ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಈಗ ಸಂಪುಟ ವಿಸ್ತರಣೆ ಸರ್ಕಸ್ ಗರಿಗೆದರಿದೆ. ಒಂದು ಕಡೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಹರಿಪ್ರಸಾದ್ ಇವರೆಲ್ಲರೂ ಕೂಡ ದೆಹಲಿಗೆ ಈಗಾಗಲೇ ಹೋಗಿದ್ದಾರೆ. ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಲಿದ್ದಾರೆ. ಅಲ್ಲಿ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಡೆಸಲಿದ್ದಾರೆ. ಈಗಾಗಲೇ ಎಲ್ಲರೂ ಕೂಡ ಒಂದಷ್ಟು ಲಿಸ್ಟ್ಗಳನ್ನು ಸಿದ್ಧಪಡಿಸ್ಕೊಂಡಿರ್ತಾರೆ. ಬಿ ಕೆ ಹರಿಪ್ರಸಾದ್ ಇರ್ಬೋದು, ಯಾಕಂದರೆ KPCC ಅಧ್ಯಕ್ಷರು, ಅವರು ಕೂಡ ಒಂದು ಲಿಸ್ಟ್ ತೆಗೆದುಕೊಂಡು ಹೋಗಿರುವಂಥ ಸಾಧ್ಯತೆ ಇರುತ್ತೆ. ಅವರ ಮುಖಾಂತರ, ಮುಖ್ಯಮಂತ್ರಿಗಳ ಮುಖಾಂತರ, ಇನ್ನೊಂದಷ್ಟು ಜನ ಶಾಸಕರು ನೇರವಾಗಿ ಹೈಕಮಾಂಡ್ ನಾಯಕರ ಮುಖಾಂತರವೇ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಅದರಿಂದಾಗಿ ಈ ಒಂದು ಬಿಕ್ಕಟ್ಟನ್ನು ಯಾವ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಬಗೆಹರಿಸುತ್ತೆ ಅನ್ನೋದನ್ನು ಸದ್ಯಕ್ಕೆ ಕಾದು ನೋಡಬೇಕಾಗಿದೆ.